ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ. ಒಂದ್ ಕಡೆ RSS ವಿಚಾರ ಆಗಿರ್ಬೋದು, ಅದೆಲ್ಲದರ ನಡುವೆ ಇವತ್ತು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬರೆದಿರುವಂತ ಪತ್ರದ ವಿಚಾರ. ನೋಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಒಬ್ಬರು ಹಾಲಿ ಸಚಿವರು ಮತ್ತೊಬ್ಬರು ಮಾಜಿ ಸಚಿವರಿಂದಾಗಿ DK ಶಿವಕುಮಾರ್ ಅವರಿಗೆ ಡಬಲ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಒಬ್ಬರು ಹಾಲಿ ಸಚಿವರು ಮತ್ತೊಬ್ಬರು ಮಾಜಿ ಸಚಿವರಿಂದ DKಶಿಗೆ ಡಬಲ್ ಟೆನ್ಷನ್. ಮಂತ್ರಿ ಆದ್ರೆ ಸಾಕು ಅಂತಿದ್ದ ಶಾಸಕರೇ ಇದೀಗ ದಿಢೀರ್ ಅಂತ ರೊಚ್ಚಿಗೆದ್ದಿರೋದು ಯಾಕೆ? ಒಬ್ರು ಉಸ್ತುವಾರಿ ಬೇಡ ಅಂತಾರೆ, ಇನ್ನೊಬ್ರು ಒಳಗ್ ಬರಲ್ಲ ಅಂತಾರೆ. ಕೊನೆ ಕ್ಷಣದಲ್ಲಿ ಆದ ಸರ್ಕಸ್ಗೆ ಕೆರಳಿ ಕೆಂಡವಾದ್ರ ಆ ಶಾಸಕ. ಸಿಎಂ ಚೊಚ್ಚಲ ಅಧಿವೇಶನದಲ್ಲಿ ಮೊದಲ ಅಸ್ತ್ರವನ್ನ ಕೊಟ್ಟಿದ್ದಾರೆ ದುಬಾರಿ ಸಚಿವ. ರಾತ್ರೋರಾತ್ರಿ ಪತ್ರ ಬರೆದು ಬಿಜೆಪಿಗೆ ಒಂದ್ ರೀತಿ ಅಸ್ತ್ರವನ್ನ ಮಾಡಿಕೊಟ್ಟು ಎಡವಟ್ಟು ಮಾಡಿದ್ರ. ಅಸಲಿಗೆ ಆ ಇಬ್ರು ನಾಯಕರ ಬೆಂಕಿ ಹಿಂದಿರುವಂತಹ ಸತ್ಯ ಆದ್ರೂ ಏನು? ಇವತ್ತಿನ ಪೊಲಿಟಿಕಲ್ ಕಾರ್ನರ್ ನಲ್ಲಿ ಶುಕ್ರವಾರದ ಡಬಲ್ ಎಕ್ಸ್ಕ್ಲೂಸಿವ್. ನೋಡಿ, ಈಗ ಆಲ್ರೆಡಿ ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಒಂದು ಕಡೆ ಆದ್ರೆ, ಅದರಲ್ಲಿ ನಿನ್ನೆ ಜಮೀರ್ ಅವರು ಬರೆದಿರುವಂತಹ ಪತ್ರ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಚರ್ಚೆ ಕೂಡ ಕಾರಣ ಆಗ್ತಾ ಇದೆ. ಅದರಲ್ಲೂ ಒಂದ್ ರೀತಿ ವಿಪಕ್ಷಗಳಿಗೆ ಎಲ್ಲೋ ಒಂದ್ ಕಡೆ ಆಹಾರ ಮಾಡಿಕೊಟ್ರ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತ ಪ್ರಶ್ನೆ. ಇದರ ನಡುವೆ ನಾ ಹೇಳ್ತಾ ಇದ್ನಲ್ಲ, ಒಬ್ರು ಹಾಲಿ ಸಚಿವರು ಮತ್ತೊಬ್ರು ಮಾಜಿ ಸಚಿವರು, ಇವರಿಬ್ಬರಿಂದಾಗಿ ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಂದ್ ರೀತಿ ಡಬಲ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕೊನೆ ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ಆಗಿತ್ತು. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಜಮೀರ್ ಅಹಮದ್ ಖಾನ್ ಅವರು ಬರೆದಿರುವಂತಹ ಒಂದು ಪತ್ರ. ಆ ಪತ್ರದಿಂದಾಗಿ ಒಂದ್ ರೀತಿ ವಿಪಕ್ಷಗಳಿಗೆ ಆಹಾರ ಆದ್ರ ಅಥವಾ ಅಸ್ತ್ರ ಮಾಡಿಕೊಟ್ರ ಜಮೀರ್ ಅವರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಮೊದಲಿಗೆ ಆ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ನೋಡಿ, DK ಶಿವಕುಮಾರ್ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರು ಈಗ ದುಬಾರಿಯಾಗಿದ್ದಾರೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ರ ಜಮೀರ್ ಅಹಮದ್. ಈ ತರದ ಒಂದಷ್ಟು ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ನನಗೆ ವಿಜಯನಗರ ಉಸ್ತುವಾರಿ ಬೇಡ ಅಂತ ಪತ್ರ ಬರೆದಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಈ ಸ್ವಾತಂತ್ರ್ಯ ದಿನಾಚರಣೆಗೆ ಧ್ವಜಾರೋಹಣ ಜವಾಬ್ದಾರಿ ಏನಿದೆ ಅದಕ್ಕೆ ನಾವು ಒಲ್ಲೆ ಎಂದಿದ್ದಾರೆ ಜಮೀರ್ ಅವರು. ಧ್ವಜಾರೋಹಣ ಜವಾಬ್ದಾರಿಯನ್ನ ಬೇರೆಯವರಿಗೆ ಕೊಡಿ ಅಂತೇಳಿ ಪತ್ರ ಬರೆದಿದ್ದಾರೆ. ಬರ ಪ್ರವಾಸ ಇದೆ, ವಿಜಯನಗರ ಜಿಲ್ಲಾ ಉಸ್ತುವಾರಿ ನೇಮಕವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಈ ಜಿಲ್ಲಾ ಉಸ್ತುವಾರಿ ನೇಮಕ ಮಾಡಿರುವಂತ ವಿಚಾರ ಇದೆಯಲ್ಲ, ಅದಕ್ಕೆ ಅವರಿಗೆ ಅಸಮಾಧಾನ ಇರಲಿಲ್ಲ. ಬಟ್ ಖಾದರ್ ಅವರಿಗೆ ಹೆಚ್ಚುವರಿ ಖಾತೆಯನ್ನ ಕೊಟ್ರಲ್ಲ, ಆ ಖಾತೆ ಕೊಟ್ಟ ಬೆನ್ನಲ್ಲೇನೆ ಬೇಸರಗೊಂಡಿರುವಂತಹ ವಿಚಾರ ಈಗ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸ್ವಾತಂತ್ರ್ಯದ ಹಿಂದಿನ ದಿನ ಸಿಎಂ DK ಶಿವಕುಮಾರ್ ಅವರಿಗೆ ಯಾಕೆ ಜಮೀರ್ ಅವರು ಪತ್ರ ಬರೆದ್ರು ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಸರ್, ಮೊದಲಿಗೆ ಈ ಪತ್ರ ನಿನ್ನೆ ಬರೆದಂತ ವಿಚಾರದಲ್ಲಿ ಇದನ್ನ ಹೆಂಗೆ ನೋಡೋದು ಅಂತ ಸರ್? ಅಲ್ಲ, ಜಿಲ್ಲಾ ಉಸ್ತುವಾರಿ ಈ ಬಾರಿ ಆಯ್ಕೆ ಆಗಿದ್ದು ಕೂಡ ಸ್ವಲ್ಪ ಲೇಟ್ ಆಯಿತು. ಆದರೆ ಜಿಲ್ಲಾ ಉಸ್ತುವಾರಿ ಅಧಿಕೃತ ಪತ್ರ ಬಿಡುಗಡೆ ಮಾಡೋದಕ್ಕೂ ಮೊದಲು ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಆದ ಮರುದಿನವೇ ರಾಜ್ಯದಲ್ಲಿ ಬರ ಇರೋದ್ರಿಂದ ಯಾರ್ಯಾರು ಯಾವ್ಯಾವ ಜಿಲ್ಲೆಗೆ ಹೋಗಬೇಕು, ಎಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಒಂದು ಆದೇಶ ಪತ್ರವನ್ನು ಹೊರಡಿಸಿದರು. ಅದರಂತೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವ್ರಿಗೆ ವಿಜಯನಗರ ಜಿಲ್ಲೆಯ ಬರ ವೀಕ್ಷಣೆ ಉಸ್ತುವಾರಿಯನ್ನು ಕೊಟ್ಟಿದ್ರು. ಹಿಂದೆ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲೂ ಕೂಡ ಇವರು ಆ ವಸತಿ ಮತ್ತು ವಫ್, ಅಜ್ಜು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗಳನ್ನು ಇಟ್ಕೊಂಡಾಗಲೂ ಕೂಡ ಅದೇ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟಿದ್ರು. ಬಹುತೇಕ ಆ ಜಿಲ್ಲೆ ಉಸ್ತುವಾರಿ ಕೊಡ್ತಾ ಇರೋದ್ರಿಂದ ಇವರಿಗೆ ಬರ ಪ್ರವಾಸಕ್ಕೆ ಅಲ್ಲಿ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದು. ಅಧಿಕೃತ ಈಗ ಆದೇಶನೂ ಆಯಿತು, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವತಂತ್ರ ದಿನಾಚರಣೆ ಅಂದು ನೀವು ಧ್ವಜಾರೋಹಣ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಕಳೆದ 5-6 ದಿನಗಳಿಂದ ಇಲ್ಲದೇ ಇರುವಂಥ ಒಂದು ಅಸಮಾಧಾನ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನಿನ್ನೆಯಿಂದ ಶುರುವಾಗ್ಬಿಟ್ಟಿದೆ. ನಾನು ಜಮೀರ್ ಅಹಮದ್ ಖಾನ್ ಅವರ ಕೆಲವು ವಿಚಾರಗಳನ್ನು ಒಪ್ಪಬಹುದು, ಆದರೆ ಇಂಥ ವಿಚಾರಗಳು, ಅದರಲ್ಲೂ ಧ್ವಜಾರೋಹಣ ಮಾಡುವಂಥ ಒಂದು ವಿಚಾರ, ಒಬ್ಬ ಸರಿಯಾದಂಥ ಒಂದು ಸಂವಿಧಾನ ಕಾಂಗ್ರೆಸ್